ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. ವಿಠಲ್, ಅಲ್ಲಿ ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಎಷ್ಟೊತ್ತಿಗೆ ಬರ್ತಾರೆ? ಖಂಡಿತ ಶ್ರೀಪಾದ್, ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ಮೋದಿಯವರು ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಬರುವಂಥದ್ದು. ಇನ್ನು ತೆಲಂಗಾಣದಿಂದ ನೇರವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸ್ತಾರೆ. ಇಲ್ಲಿಂದ ಏನು ಸುಮಾರು 11ರಿಂದ 12 ಕಿಲೋಮೀಟರಷ್ಟು ವೇದಿಕೆ ಇರುವಂಥದ್ದು. ಏನು ಫ್ರೀಡಮ್ ಪಾರ್ಕಲ್ಲಿ ನಿರ್ಮಿಸಿರುವಂಥ ಬೃಹತ್ ವೇದಿಕೆಯತ್ತ ಏನು ಬೈ ರೋಡ್ ಅವರು ತೆರಳುತ್ತಾರೆ. ಏನು ಎಸ್ಕಾಟ್ ಮೂಲಕ ಅವರನ್ನು ಆ ಬೃಹತ್ ವೇದಿಕೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಆ ವೇದಿಕೆ ಮುಖಾಂತರ 3 ಗಂಟೆಯಿಂದ ಏನು ಪ್ರಧಾನಿ ಮೋದಿಯವರ ಒಂದು ಭಾಷಣ ಕಾರ್ಯಕ್ರಮ ಸಹ ಆರಂಭವಾಗುತ್ತೆ. ಏನು ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರಿನ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ಅವರು ಏನು ಪ್ರಚಾರ ಮಾಡಲಿದ್ದಾರೆ. ಅವ್ರ ಕುರಿತಾಗಿ ಒಂದು ಭಾಷಣದಲ್ಲಿ ಮತಯಾಚನೆಯನ್ನು ಸಹ ಮಾಡುವಂಥದ್ದು ಶ್ರೀಪಾದ್. ಓಕೆ ಭೀಮಾನಾಯಕ, ಈಗಾಗಲೇ ಸಮಾವೇಶ ಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವು ಅವ್ರನ್ನು ಕೂಡ ಮಾತಾಡಿಸ್ತಾ ಇದ್ರಿ. ಎಷ್ಟು ಹುಮ್ಮಸ್ನಲ್ಲಿದ್ದಾರೆ? ಮೋದಿಯವರ ಬರುವಿಕೆಗೆ ಅವರು ಯಾವ ರೀತಿ ಕಾಯ್ತಿದ್ದಾರೆ? ಈಗಾಗಲೇ ಏನು ಅಂದರೆ ಈಗ ಮೋದಿಯವರ ಆಗಮನಕ್ಕಾಗಿ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ತೆಲಂಗಾಣದಿಂದ ನೇರವಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿಗಳು ಬರ್ತಾರೆ. ತದನಂತರದಲ್ಲಿ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಅಲ್ಲಮಪ್ರಭು ಮೈದಾನ ಇರುವಂಥದ್ದು. ಅಲ್ಲಮಪ್ರಭು ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಕಾರ್ಯಕ್ರಮ ಆಯೋಜನೆ ಈಗಾಗಲೇ ಏನು 1 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಏನು ವೇದಿಕೆ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿರುವಂಥದ್ದು. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಏನು ವೇದಿಕೆಯಲ್ಲಿ ನೀವು ನೋಡ್ಬೋದು, ವೇದಿಕೆಯಲ್ಲಿ ಈಗಾಗಲೇ ಏನು ಮಾಜಿ CM ಆಗಿರುವಂಥ ಏನು ಯಡಿಯೂರಪ್ಪನವರಾಗಿರ್ಬೋದು, ಅಥವಾ ಮಾಜಿ ಗೃಹ ಸಚಿವರಾಗಿರುವಂತಹ ಆರ್ಗ ಜ್ಞಾನೇಂದ್ರ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ಏನು ಮಾಜಿ ಸಚಿವರಾಗಿರುವಂಥ ಸುನಿಲ್ ಕುಮಾರ್, ಹಾಗೆ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಮಂಜುನಾಥ್, ಹಾಗೆ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ದಾವಣಗೆರೆ ಏನು ಲೋಕಸಭಾ ಕ್ಷೇತ್ರದ ಗಾಯತ್ರಿ ಸಿದ್ದೇಶ್ವರ್ ಅವರು, ಹೀಗೆ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಸಹ ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿರುವಂಥದ್ದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿಯವರ ಆಗಮನಕ್ಕಾಗಿ ಎಲ್ಲರೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಆಗಮನಕ್ಕಾಗಿ ಈಗಾಗಲೇ ಸಾಕಷ್ಟು ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು. ಪೊಲೀಸರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಏನು ವಿಮಾನ ನಿಲ್ದಾಣ ಇದೆ, ವಿಮಾನ ನಿಲ್ದಾಣ ಶಿವಮೊಗ್ಗದವರೆಗೆ ಎರಡೂ ಬದಿಯಲ್ಲಿ, ರಸ್ತೆ ಎರಡೂ ಬದಿಯಲ್ಲಿ ಸಾಕಷ್ಟು ಭದ್ರತೆಯನ್ನು ಆಯೋಜನೆ ಮಾಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಬೆಳಗ್ಗೆಯಿಂದಲೂ ಲಕ್ಷಾಂತರ ಜನರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಈ ಬಾರಿ ವಿಶೇಷ ಅಂದರೆ ಪ್ರಧಾನಿ ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ, ಫಸ್ಟ್ ಟೈಮ್ ವೋಟರ್ಸ್ಗೆ ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಏನು ಬಂಜಾರ್ ಸಮುದಾಯದ ಯುವತಿಯರು ಅವರದ್ದೇ ವೇಷಭೂಷಣವನ್ನು ತೊಟ್ಟು ಬಂದಿರುವುದು, ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಈ ರೀತಿಯ ಎಲ್ಲ ರೀತಿಯ ಸಿದ್ಧತೆಯನ್ನು ಪ್ರಧಾನಿ ಕಾರ್ಯಕ್ರಮದಲ್ಲಿ ಮಾಡಿಕೊಂಡಿರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಪ್ರಧಾನಿಯವರು ತೆಲಂಗಾಣದಿಂದ ನೇರವಾಗಿ ಶಿವಮೊಗ್ಗಕ್ಕೆ ಆಗಮಿಸ್ತಾರೆ. ಶ್ರೀಪಾದ್, ಥ್ಯಾಂಕ್ ಯು ಭೀಮಾನಾಯಕ್. ಹಾಗೆ ವಿಠಲ್, ನಿಮಗೂ ಕೂಡ